ರೋಡ್ಗೆ ಎರಡು ದೊನ್ನೆ ಬಿರಿಯಾನಿ ಅಂಗಡಿ ಇದ್ರೂ ಕೂಡ ಇಲ್ಲಿ ಸಿಗೋ ಬಿರಿಯಾನಿಗೆ ಡಿಮ್ಯಾಂಡೇ ಬೇರೆ ಲೆವೆಲ್ ಆಗಿರುತ್ತೆ. ಇನ್ನು ಅಪ್ಪಿತಪ್ಪಿ ಭಾನುವಾರ ವಿಸಿಟ್ ಮಾಡಿದ್ರೆ ಇಲ್ಲಿ ಸಿಗೋ ಸಂಡೇ ಸ್ಪೆಷಲ್ ನ ಹೈಲಿ ಸಜೆಸ್ಟ್ ಮಾಡ್ತೀನಿ. ಇಲ್ಲಿನ ಬಿರಿಯಾನಿನ ಟೇಸ್ಟ್ ಮಾಡೋದಕ್ಕೆ ಜನ ಕ್ಯೂ ನಿಂತ್ಕೊಂಡು ತಗೊಂತಾ ಇರ್ತಾರೆ ಗುರು. ಇನ್ನು ಸ್ಟಾರ್ಟರ್ಸ್ ವಿಚಾರಕ್ಕೆ ಬಂದ್ರೆ ಒಂದಕ್ಕಿಂತ ಒಂದು ಅದ್ಭುತವಾಗಿರುತ್ತೆ. ಒಳ್ಳೆ ಬೆಣ್ಣೆ ಹಂಗಿರೋ ಮುದ್ದೆ ಕೂಡ ಇಲ್ಲಿ ಸಿಗುತ್ತೆ. ಯಾವ್ದಪ್ಪ ಈ ಜಾಗ ಅಂತ ಕೇಳ್ತಾ ಇದ್ದೀರಾ? ಮತ್ತಿಕೆರೆಯಲ್ಲಿ ಇರತಕ್ಕಂತ ಮಾಲ್ಗುಡೀಸ್ ದೊನ್ನೆ ಬಿರಿಯಾನಿ ಅನ್ನೋ ಈ ಜಾಗಕ್ಕೆ ವಿಸಿಟ್ ಮಾಡಿದ್ದೆ. ಇವ್ರ ಹತ್ರ ಸಿಗೋ ನಾಟಿ ಸ್ಟೈಲ್ ಸ್ಟಾರ್ಟರ್ಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲದೆ ಸ್ವಲ್ಪ ಚೈನೀಸ್ ಟಚ್ ಬೇಕಂದ್ರೆ ಡ್ರ್ಯಾಗನ್ ಚಿಕನ್ ಕೂಡ ಇವ್ರ ಹತ್ರ ಸಿಗುತ್ತೆ. ನಾನಿಲ್ಲಿ ಹೋದವಾಗ ಬಿಸಿ ಬಿಸಿಯಾಗಿ ಚಿಕನ್ ಬಿರಿಯಾನಿ ಮತ್ತೆ ಮಟನ್ ಬಿರಿಯಾನಿನ ಪ್ರಿಪೇರ್ ಮಾಡ್ತಾ ಇದ್ರು. ಆ ಪ್ರಿಪರೇಷನ್ ಟೈಮ್ ಅಲ್ಲಿ ಏನಿತ್ತು ಸ್ಮೆಲ್ ಅಂತೂ ಬಹಳ ಘಮ ಅಂತ ಇತ್ತು ಗುರು. ಯಾವಾಗಪ್ಪ ದಮ್ ತೆಗಿತಾರೆ ಅಂತ ಕಾಯ್ತಾ ಇದ್ದಿದ್ ನನ್ಗೆ ಅಲ್ಲಿನ ಜನ ಅಂತೂ ಬ್ಯಾಟಿಂಗ್ ಮಾಡ್ತಾ ಇದ್ ನೋಡಿ ಬಾಯಲ್ಲಿ ನೀರ್ ಬರ್ತಾ ಇತ್ತು. ದಮ್ ತೆಗಿತಾ ಇದ್ದಂಗೆ ನಾವು ಕೂಡ ಕೆಲವೊಂದು ಐಟಮ್ಸ್ ನ ಆರ್ಡರ್ ಮಾಡಿದ್ವಿ. ಆರ್ಡರ್ ಮಾಡಿರ್ತಕ್ಕಂತ ಎಲ್ಲ ಐಟಮ್ಸ್ ಟೇಬಲ್ ಮೇಲೆ ತರ್ಸ್ಕೊಂಡು ಮೊದ್ಲಿಗೆ ಸ್ಟಾರ್ಟ್ ಮಾಡಿದ್ದೆ ಬಿಸಿ ಬಿಸಿಯಾಗಿರೋ ಕಾಲ್ ಸೂಪ್ ಇಂದ. ಬೆಳಿಗ್ಗೆ ಟೈಮ್ ಅಲ್ಲಿ ಕಾಲ್ ಸೂಪ್ ಕುಡಿತಾ ಇದ್ರೆ ಅದ್ರ ಮಜಾನೇ ಬೇರೆ. ಇನ್ನು ಮಟನ್ ಚಾಪ್ಸ್ ಅಂತೂ ಸಖತ್ ಸೈಕ್ ಆಗಿತ್ತು. ಅಷ್ಟೇ ಅಲ್ಲದೆ ಚಿಕನ್ ಲೆಗ್ ಪೀಸು ಕೂಡ ಇಲ್ಲಿ ಸ್ಪೈಸಿಯಾಗಿ ಬಾಂಬ್ ಆಗಿತ್ತು. ಯಾರ್ ಟೇಬಲ್ ಅಲ್ಲಿ ನೋಡಿದ್ರು ಬಿರಿಯಾನಿ, ಮಾಲ್ಗುಡಿ ಸ್ಪೆಷಲ್ ಮತ್ತೆ ಕಬಾಬು ಮ್ಯಾಂಡೇಟರಿ ಆಗಿತ್ತು. ನಾನು ಕೂಡ ಅದನ್ನ ತರ್ಸ್ಕೊಂಡು ಟ್ರೈ ಮಾಡೋಣ ಅಂತ ಫಸ್ಟ್ ಟ್ರೈ ಮಾಡಿದ್ದೆ ಕಬಾಬು. ತಿನ್ನೋದಕ್ಕೆ ಕ್ರಿಸ್ಪಿಯಾಗಿ ಜ್ಯೂಸಿ ಆಗಿರೋ ಚಿಕನ್, ಬಾಂಬ್ ಆಗಿರೋ ಬಿರಿಯಾನಿ, ಒಳ್ಳೆ ಕ್ವಾಲಿಟಿಯ ಪೀಸ್ ನೆಲ್ಲ ಯೂಸ್ ಮಾಡಿದ್ರು. ತಿಂತಾ ಇದ್ರೆ ಬಿರಿಯಾನಿ ಫ್ಲೇವರ್ ಬೇರೆ ಲೆವೆಲ್ ಆಗಿತ್ತು ಗುರು. ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್ ಅಂತಾನೆ ಹೇಳ್ಬೋದು. ಬಿರಿಯಾನಿ ಜೊತೆಗೆ ಮಾಲ್ಗುಡಿ ಸ್ಪೆಷಲ್ ಚಿಕನ್ ಮತ್ತೆ ಗುಂಟೂರು ಚಿಕನ್ ಹಾಕಂತ ತಿನ್ನೋಡಿ ಸಾಕಾಗಿರುತ್ತೆ. ಸಂಡೇ ಸ್ಪೆಷಲ್ ಅಂತೂ ಮಿಸ್ ಮಾಡದೆ ಟ್ರೈ ಮಾಡಿ. ನಾನಂತೂ ಇಲ್ಲಿನ ಟೇಸ್ಟ್ಗೆ ಫಿದಾ ಆಗ್ಬಿಟ್ಟಿದ್ದೀನಿ ಗುರು. ನೀವು ಅಷ್ಟೇ ಈ ಭಾನುವಾರ ಈ ಜಾಗನ ಮಿಸ್ ಮಾಡದೆ ವಿಸಿಟ್ ಮಾಡಿ.